ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತು ಶನಿವಾರ ಬೆಳಗ್ಗೆ ಟೈಮ್ ಇದ್ರೆ 5:10 ಆಗೈತೆ ನೋಡ್ರಿ. ನಾನು 5 ಗಂಟೆಗೆ ಎದ್ಬಿಟ್ಟು ಮುಖ ತಗೊಂಡು ಫಸ್ಟಿಗಿದ್ರೆ ಗ್ಯಾಸ್ ಸ್ಟವ್ ಎಲ್ಲ ಒರೆಸಿ ಅರಿಶಿನ ಕುಂಕುಮ ಹಚ್ಬಿಟ್ಟು ಮನಗಿದ್ರೆ ಗೆಣಸಿನ್ಕಾಯಿ ಕುದಿಸಾಕಿಡ್ಬೇಕಂತೇಳಿ ಇದಾಕತ್ತೀನಿ ನೋಡ್ರಿ. ಅಂದ್ರೆ ಕುಕ್ಕರ್ದಾಗ ಇಡೋಕ್ಕಿಂತ ಎರಡೇ ಇದ್ದು ಅಂದ್ರೆ ಈ ರೀತಿ ತವಿ ಒಳಗೆ ಕುದಿಸ್ಬಿಟ್ರೆ ಭಾಳ ಬೆಸ್ಟ್ ನೋಡ್ರಿ. ಜಲ್ದಿನೂ ಕುದೀತಾವು, ಟೈಮ್ನೂ ಜಾಸ್ತಿ ಬೇಕಾಗಿಲ್ಲ. ಮತ್ತು ಕಬ್ಬಿನ ತವಿ ಒಳಗೆ ಕುದಿಸೋದು ಇನ್ನೂ ಬೆಸ್ಟ್ ಅಲ್ರಿ. ದೇಹಕ್ಕೆ ಕಬ್ಬಿನ ಅಂಶನೂ ಸಿಗ್ತೈತಿ. ಅದಕ್ಕಾಗಿ ಕಬ್ಬಿನ ತವಿ ಒಳಗೆ ಕುದಿಸಾಕಿಟ್ರಾಯ್ತು. ಗೆಣಸಿನ್ಕಾಯಿ ಕುದಿಸಿ ಇಡೋ ಅಂತ ಹೇಳಿದ್ದಾರೆ. ಎರಡೇ ಇದ್ವಲ್ಲ, ಅದಕ್ಕಾಗಿ ಈ ರೀತಿ ಕಟ್ ಮಾಡಿಬಿಟ್ಟು ತವಿ ಒಳಗೆ ಕುದಿಸಾಕಿಟ್ಬಿಟ್ರೆ ಒಂದು 4ರಿಂದ 5 ನಿಮಿಷ ಒಳಗಡೆ ಬೆಂದ್ಬಿಡ್ತಾವ್ರಿ. ಜಾಸ್ತಿ ಟೈಮ್ ಬೇಕಾಗಿಲ್ಲ. ಅದಕ್ಕಾಗಿ ಈ ರೀತಿ ತವಿ ಕಾಸಕ್ಕಿಟ್ಬಿಟ್ಟು ಅದರೊಳಗೆ ಸ್ವಲ್ಪ ಒಂದು ಸಣ್ಣ ಬಟ್ಲಷ್ಟು ನೀರು ಹಾಕಬೇಕು. ಜಾಸ್ತಿ ನೀರು ಹಾಕಕ್ಕೆ ಹೋಗಬಾರ್ದು. ಒಂದು ಸಣ್ಣ ಬಟ್ಲಷ್ಟು ನೀರು ಹಾಕಿಬಿಟ್ಟು ಗೆಣಸಿನ್ಕಾಯಿ ಏನೈತಲ್ರಿ ಈ ರೀತಿ ನಡುವೆ ಕಟ್ ಮಾಡಿಬಿಟ್ಟು ಕುದಿಸಾಕಿಡ್ಬೇಕು. ಆವಾಗ ಜಲ್ದಿ ಬೆನಿತಾವು. ಅದಕ್ಕಾಗಿ ನಾನು ಈ ರೀತಿ ತವಿ ಒಳಗೆ ನೀರು ಹಾಕಿ ಕಟ್ ಮಾಡಿ ಒಂದು ಈ ರೀತಿ ಬೊಗೋಣಿ ಮುಚ್ಚಿ ಕುದಿಸಾಕಿಟ್ಟಿನಿ ನೋಡ್ರಿ. ಇನ್ನು ನೆಕ್ಸ್ಟ್ ಕೆಲಸನ ಸ್ಟಾರ್ಟ್ ಮಾಡಬೇಕು. ಏನಪ್ಪ ಅಂತಂದ್ರೆ ತಲೆಗೆ ಸ್ವಲ್ಪ ಎಣ್ಣೆ ಹಚ್ಕೋಬೇಕಾಗೈತ್ರಿ. ಭಾಳ ದಿವಸದಿಂದ ತಲೆಗೆ ಎಣ್ಣೆನೇ ಹಚ್ಕೊಂಡಿಲ್ಲ. ಅಂದ್ರೆ ಒಂದು ತಿಂಗಳು ಆಗಕ್ಕೆ ಬಂತು. ಅದಕ್ಕಾಗಿ ಇವತ್ತು ಎಣ್ಣೆ ಹಚ್ಕೋಬೇಕಂತ ಎಣ್ಣೆ ಬಿಸಿ ಮಾಡಾಕತ್ತೀನಿ ನೋಡ್ರಿ. ನಾನು ಯಾವಾಗಲೂ ಮನೆಯೊಳಗನ ಎಣ್ಣೆ ರೆಡಿ ಮಾಡ್ಕೊಳ್ಳೋದ್ರಿ. ಅದು ಖಾಲಿ ಆಗಿತ್ತು ಅಂದ್ರೆ ಇದ್ರೊಳಗೆ ನಾನು ಭಾಳ ರೀತಿ ಅಂದ್ರೆ ಏನಂತಾರೆ ನೆಲ್ಲಿಕಾಯಿ ಮತ್ತು ಸಾಸ್ಬಿ ಮೆಂತ್ಯ ಇದನ್ನೆಲ್ಲ ಹಾಕಿಬಿಟ್ಟು ಎಣ್ಣೆನ ರೆಡಿ ಮಾಡಿರ್ತೀನಿ. ಇದು ಒಂದು ಸಲ ಮಾಡಿಬಿಟ್ಟು ಒಂದು 3 ಸಲ ಇದಕ್ಕೆ ಎಣ್ಣೆನ ಬಿಸಿ ಮಾಡಿಬಿಟ್ಟು ಹಾಕಿ ಬಳಸ್ಬೋದ್ರಿ. ಆ್ಯಕ್ಚುಲಿ 2 ಸಲ ಹಾಕಿದ್ದು ಜಾಸ್ತಿ ಅಂದರೆ ರಿಸಲ್ಟ್ ಕೊಡ್ತೈತಿ. 3ನೇ ಸಲ ಸ್ವಲ್ಪ ಅಷ್ಟೊಂದೇನು ಇದು ಇರೋಂಗಿಲ್ಲ. ಆದರೆ ನಂಗೆ ಮಾಡೋಕ್ಕಾಗಿಲ್ಲ ರೀ. ನೆಲ್ಲಿಕಾಯಿ ಸಿಕ್ಕಿಲ್ಲ ಅಂತೇಳಿ ನಾನು ಮಾಡೋಕ್ಕೆ ಹೋಗಿಲ್ಲ. ಅದ್ರೊಳಗನ ಎಣ್ಣೆನ ಬಿಸಿ ಮಾಡಿ ಹಾಕಿದ್ದೀನಿ ನೋಡ್ರಿ. ಅಂದರೆ ಚಲೋತ್ನಾಗೆ ಕಾಸ್ಬಿಟ್ಟು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ತಣ್ಣಗಾದ್ಮೇಲೆ ತಲೆಗೆ ಹಚ್ಕೋಬೋದ್ರಿ. ಅಂದರೆ ಹಿಂಗೆ ಇಡೋದು. ನಮಗೆ ಬೇಕಂದಾಗ ಎಷ್ಟು ಬೇಕಲ್ಲ ಅಷ್ಟು ತೊಗೊಂಡ್ಬಿಟ್ಟು ತಲೆಗೆ ಹಚ್ಕೊಳಕ್ಕೆ ಬರ್ತೈತಿ. ಭಾಳ ಒಳ್ಳೆ ರಿಸಲ್ಟ್ ಕೊಡ್ತೈತ್ರಿ. ನಾನಿದು ಒಂದು 4-5 ವರ್ಷ ಆಯಿತು ಬಳಸಾಕತ್ತು ಇದನ್ನ. ಮನೆಯೊಳಗನೆ ಎಣ್ಣೆ ರೆಡಿ ಮಾಡಿಬಿಟ್ಟು ಅಂದರೆ ನನ್ನ ಕೂದಲೆಲ್ಲ ಹೋಗಿದ್ದು ರೀ. ಅಂದರೆ ಕೊರೋನಾ ಟೈಮ್ದಾಗ ನಂಗೆ ಕೊರೋನಾ ಆದಾಗ ತಲೆ ಒಳಗೆ ಒಂದು ಕೂದಲೇ ಇದ್ದಿತ್ತಿಲ್ಲ. ಅಂದರೆ ಫುಲ್ ಏನಂತಾರೆ ತಲೆಯೆಲ್ಲ ಕಾಣಿಸ್ತಿತ್ತು. ಅವಾಗ ಹಿಡ್ಕೊಂಡು ಇದನ್ನ ಎಣ್ಣೆನ ರೆಡಿ ಮಾಡಿಬಿಟ್ಟು ಬಳಸೋದು ಒಳ್ಳೆ ರಿಸಲ್ಟ್ ಕೊಡ್ತೈತ್ರಿ. ಆಲ್ರೆಡಿ ನಾನು ಇದು ವಿಡಿಯೋನ ಶೇರ್ ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ ಒಳಗೆ ಐತಿ. ನೀವು ಚೆಕ್ ಮಾಡಿರಿ, ಸಿಗುತ್ತೆ. ಅಂದರೆ ಎಣ್ಣೆ ಯಾವ ರೀತಿ ರೆಡಿ ಮಾಡೋದಂತೇಳಿ ಸಿಂಪಲ್ಲಾಗಿ ಮನೆಯಾಗಿರೋ ಪದಾರ್ಥಗಳಿಂದ ಮಾಡ್ಕೋಬೋದು. ನೆಲ್ಲಿಕಾಯಿ ಒಂದು ಇದ್ಬಿಟ್ರೆ ಕೊಬ್ಬರಿ ಎಣ್ಣೆ ಸಾಸ್ಬಿ ಮೆಂತ್ಯ ಎಲ್ಲ ಮನೆಯೊಳಗೆ ಸಿಗ್ತೈತಲ್ರಿ. ಸಿಂಪಲ್ಲಾಗಿ ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಕಾಗಿಲ್ಲ. ಈ ರೀತಿ ಮಾಡ್ಕೊಂಡ್ಬಿಟ್ಟು ಇಟ್ಕೋಬೋದು. ಒಂದ್ಸಲ ನೀವು ರೆಡಿ ಮಾಡಿ ಇಟ್ಬಿಟ್ರಿ ಅಂದರೆ ಒಂದು 3-4 ತಿಂಗಳ ತನಕನೂ ಬಳಸ್ಬೋದು. ಅದಕ್ಕೆ ಮತ್ತೆ ಹೊಳ್ಳಿ ಎಣ್ಣೆ ಬಿಸಿ ಮಾಡಿ ಹಾಕೋದು ಬಳಸೋದ್ರಿ. ಇದು 3ನೇ ಸಲ ರೀ. ಈ ಸಲ ಅದನ್ನ ಚೆಲ್ಬಿಟ್ಟು ಮತ್ತೆ ರೆಡಿ ಮಾಡಬೇಕಾಗುತ್ತೆ. ನೆಲ್ಲಿಕಾಯಿ ಸಿಕ್ಬಿಟ್ರೆ ಇದೇ ಸಲ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಮಾರ್ಕೆಟ್ ಒಳಗೆ 2 ವಾರದಿಂದ ನೋಡ್ತಾ ಇದ್ದೆ, ನೆಲ್ಲಿಕಾಯಿನೇ ಸಿಕ್ಕಿಲ್ಲ ರೀ. ಅದಕ್ಕಾಗಿ ಇದ್ರೊಳಗನ ಎಣ್ಣೆ ಬಿಸಿ ಮಾಡಿ ಹಾಕಿದ್ನಿ. ಇನ್ನು ಫಸ್ಟಿಗೆ ತಲೆಗೆ ಎಣ್ಣೆ ಹಚ್ಕೊಂಡ್ಬಿಟ್ಟನ ಯೋಗ ಮತ್ತು ಕೆಲಸ ಮಾಡ್ರಾಯ್ತು. ಈಗ ಟೈಮ್ ಆಲ್ರೆಡಿ 5:30 ಆಗಕ್ಕೆ ಬಂದೈತೆ ನೋಡ್ರಿ. ಅದಕ್ಕಾಗಿ ಫಸ್ಟಿಗೆ ತಲೆಗೆ ಎಣ್ಣೆ ಹಚ್ಕೊಂಡ್ರಾಯ್ತಂತ ಹಚ್ಕೊಳಕತ್ತೀನಿ ನೋಡ್ರಿ. ಇದ್ರೆ ಎದ್ಬಿಟ್ಟು ಆ ಕಡೆ ಒಮ್ಮೆ ಈ ಕಡೆ ಒಮ್ಮೆ ತಿರ್ಗಾಡಕತ್ತಾನು. ಅಂದ್ರೆ ಫಸ್ಟ್ ಬ್ಲ್ಯಾಕ್ ಕಾಫಿ ಕುಡಿದ್ಬಿಟ್ಟು ಒಂದು ಸ್ವಲ್ಪ ಗೆಣಸಿನ್ಕಾಯಿ ತಿಂದು ಜಿಮ್ಮಿಗೆ ಹೋಗ್ತಾಂದ್ರೆ ಯಾವಾಗಲೂ ದಪ್ಪ ಆಗ್ಬೇಕಂದ್ರೆ ಸ್ವಲ್ಪ ಚಲೋತ್ನಾಗೆ ತಿಂದ್ಬಿಟ್ಟನ ಜಿಮ್ ಮಾಡ್ಬೇಕು. ಅವಾಗ ದಪ್ಪ ಆಗ್ತಾರು. ಸಣ್ಣ ಆಗ್ಬೇಕನ್ನೋರು ಖಾಲಿ ಹೊಟ್ಟೆಲಿ ಹೋಗಿ ಬಿಸಿನೀರು ಮತ್ತು ಬ್ಲ್ಯಾಕ್ ಟೀ ಈ ರೀತಿ ಕುಡಿಬೋದು. ಅಂದ್ರೆ ಹೇಳಾಕತ್ತಿದ್ದಾರೆ. ನನಗೂ ಅದ್ರ ಬಗ್ಗೆ ಅಷ್ಟೊಂದೇನು ಗೊತ್ತಿಲ್ಲ. ಯಾವಾಗಲೂ ನಾವು ತೆಳ್ಳಗಾಗಬೇಕು ಅನ್ನೋದಿದ್ರೆ ಸ್ವಲ್ಪ ಡಯಟ್ ಮಾಡಬೇಕಾಗುತ್ತೆ. ದಪ್ಪ ಆಗ್ಬೇಕಂದಿದ್ರೆ ಏನೆಲ್ಲ ಸಿಕ್ಕಿದ್ದು ತಿನ್ನೋಕ್ಕಿಂತ ಈ ರೀತಿ ಗೆಣಸಿನ್ಕಾಯಿ ಶೇಂಗಾ ಮತ್ತು ಕಡಲೆಕಾಳು ಉಸಳಿ ಈ ರೀತಿ ತಿನ್ಬೋದು. ಅಂದರೆ ಹೊರಗಡೆಯಿಂದ ಅದು ಇದು ತಿನ್ನೋಕ್ಕಿಂತ ಮನೆಯೊಳಗೆ ಏನಿರುತ್ತಲ್ಲ ಅದನ್ನ ತಿಂದ್ಬಿಟ್ಟು ಬಾಡಿನ ಬೆಳೆಸೋದು ನೋಡ್ರಿ. ಅಂದರೆ ಸಾವಕಾಶ ದಪ್ಪ ಆದ್ರೂ ಅದು ಒಳ್ಳೆ ರಿಸಲ್ಟ್ ಕೊಡ್ತೈತ್ರಿ. ಇದು ಯಾವುದು ಕ್ರೀಟಿನ ದಿನ ಅಂತಾರೆ ಪೌಡ್ರೆ ಹೇಳ್ತಾ ಇರ್ತಾನೋ ಅದು ತೊಗೊಳೋದು ಅಷ್ಟೊಂದೇನು ಸರಿ ಅನ್ಸಂಗಿಲ್ಲ. ಅಂದರೆ ಜಲ್ದಿ ದಪ್ಪ ಆಗ್ಬಿಡ್ತಾರಂತ 3 ತಿಂಗಳ ಒಳಗಡೆ. ಅದನ್ನೇ ಹೇಳಾಕತ್ತಿದ್ದಾರೆ ಈಗ ನಾನು ಎಣ್ಣೆ ಅದನ್ನ ತಲೆಗೆಲ್ಲ ಹಚ್ಕೊಂಡ್ಬಿಟ್ಟು ಮಸಾಜ್ ಮಾಡಿಕೊಂಡು ನೀಟಾಗಿ ತಲೆನ ಇಕ್ಕೋಬೇಕು ನೋಡ್ರಿ. ಅಂದರೆ ಚಲೋತ್ನಾಗೆ ಮಸಾಜ್ ಮಾಡ್ಕೋಬೇಕು. ಫಸ್ಟಿಗೆ ಏನಿಲ್ಲ ಕೂದಲು ಬುಡಕ್ಕನ ಹಚ್ಕೋಬೇಕಾಗೋದ್ರಿ. ಅಂದರೆ ನೀಟಾಗಿ ಹಚ್ಕೊಂಡ್ಬಿಟ್ಟು ಮಸಾಜ್ ಮಾಡಿಕೊಂಡು ಚಲೋತ್ನಾಗೆ ಇಕ್ಕೋಬೇಕಾಗೋದ್ರಿ. ನಾನು ಕಟ್ಗಿದ್ದು ಹಣಗಿ ತರಿಸಿದ್ದೆ ಅಲ್ಲ, ಅದರಿಂದನೇ ಈ ರೀತಿ ಮಸಾಜ್ ಮಾಡ್ಕೊಂಡ್ಬಿಟ್ರೆ ಬೆಸ್ಟ್ ಅನ್ಸುತ್ತೆ ನೋಡ್ರಿ. ಪ್ಲಾಸ್ಟಿಕ್ದೇನಿಲ್ಲ ಅದ್ರದ್ದು ಮುಂದಿಂದ
ತುದಿ ಏನಿರುತ್ತಲ್ಲ ಪ್ಲಾಸ್ಟಿಕ್ ಹಣಗಿದ್ರೆ ಚೂಪ್ ಇರುತ್ತೆ, ಈ ರೀತಿ ಮಾಡೋಕ್ಕೆಲ್ಲ ಆಗೋದಿಲ್ಲ, ಫುಲ್ ಚುಚ್ಚಾಕ ಸ್ಟಾರ್ಟ್ ಆಗ್ತೈತಿ. ಈ ರೀತಿ ಕಟ್ಗೆ ಹಂಗೆ ಸಿಕ್ಬಿಟ್ರೆ ಭಾಳ ಬೆಸ್ಟ್ ನೋಡಿರಿ. ಅಂದ್ರೆ ಅಷ್ಟೊಂದೇನು ಸರಿ ಇಲ್ಲ, ಬಟ್ ಯೂಸ್ ಮಾಡೋಕೆ ಓಕೆ ಅಂತ ಹೇಳ್ಬೋದು. ಅಂದ್ರೆ ಈಗ ಸ್ವಲ್ಪ ಬೆಂಡ್ ಆದಂಗೆ ಆಗ್ಬಿಟ್ಟವ್ರಿ ಹಣಗಿ ಎಲ್ಲ, ಯಾಕಂದ್ರೆ ಹಸಿ ಕಟ್ಗಿಲೇ ಮಾಡಿರ್ತಾರಲ್ಲ, ಹೀಗಾಗಿ ಸ್ವಲ್ಪ ಎಲ್ಲನೂ ಬೆಂಡ್ ಆದಂಗೆ ಆಗಕತ್ತಿದ್ದು. ಅದಕ್ಕಾಗಿ ಮತ್ತು ಸ್ವಲ್ಪ ತೊಳೆದು ಇಟ್ಟಿದ್ದೀರಿ ನಿನ್ನೆ, ಸಾಬೂನು ಪುಡಿ ನೀರೊಳಗೆ ಹಾಕಿಬಿಟ್ಟು ಚಲೋತ್ನಾಗ ತೊಳೆದು ಬಿಸಿಲಿಗೆ ಇಟ್ಟಿದ್ದೆ. ಇವತ್ತಿದ್ರೆ ಎಣ್ಣೆನ ಹಚ್ಬಿಟ್ಟು ಒಂದೆರಡು ದಿವಸ ಬಿಸಿಲಿಗೆ ಇಡೋಣ ಅಂತೇಳಿ ಎಣ್ಣೆ ಹಚ್ಚಿಡಾಕತ್ತೀನಿ ನೋಡಿರಿ. ಯಾವುದೇ ಕಟ್ಗೆ ಏನಂತಾರೆ ಹಣಗಿ ಇರುತ್ತಲ್ರಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಚಲೋತ್ನಾಗ ಬಿಸಿಲಿಗೆ ಇಟ್ಬಿಟ್ರೆ ತೊಳೆದಾಗೊಮ್ಮ ಭಾಳ ದಿವ್ಸ ತನಕ ಬಾಳಿಕೆ ಬರ್ತಾವಂತ್ರಿ. ನಾನು ನೋಡಿದ್ದು ತಿಳ್ಕೊಂಡಿದ್ದೆ ಅಷ್ಟೇ ರೀ. ಯಾವುದೇ ಮನುಷ್ಯ ನೋಡಿ ಮತ್ತು ಏನಂತಾರೆ ಕೇಳಿದ್ದನ್ನು ಹೇಳಿ ಮತ್ತು ನಾವು ನೋಡಿಬಿಟ್ಟನೇ ತಿಳ್ಕೊಬೇಕಾಗುತ್ತೆ. ಯಾರೇನು ಫಸ್ಟನ್ನು ಕಲ್ತನೇ ಬಂದಿರಲ್ಲ ಭೂಮಿಗೆ. ಅಂದರೆ ಒಬ್ಬೊಬ್ಬರು ಅಂತಿರ್ತಾರೆ, ನೀವು ಅವ್ರದ್ದು ನೋಡಿರಿ ಇವ್ರದ್ದು ನೋಡಿರಿ ಅಂತೇಳಿ ಎಲ್ಲನೂ ನೋಡಿನೇ ತಿಳ್ಕೊಬೇಕಾಗುತ್ತೆ ರೀ. ಅಂದರೆ ಈಗ ಇದು ಹೇಳಿದ ಮಾತಲ್ರಿ, ಭಾಳ ವರ್ಷದಿಂದ ಒಬ್ಬರು ಅಂದಿದ್ರು, ನಮ್ಮ ಮನೆ ಬಾಜುಕಿದ್ದವರು, ಅದನ್ನ ಈಗ ನೆನಪು ಬಂತ, ಅದಕ್ಕಾಗಿ ಹೇಳಿದೆ ಅಷ್ಟೇ ರೀ. ಎಲ್ಲರೂ ನೋಡಿಬಿಟ್ಟನೇ ಮಾಡ್ತಾರೆ ನಮ್ಮದೆಲ್ಲ ಅಂತ ಅಂತಿದ್ರು, ಅದಕ್ಕಂತೆ ಹೇಳಬೇಕಾಯ್ತು. ಅದನ್ನ ಈಗ ಅದು ಕೊಬ್ಬರಿ ಎಣ್ಣೆ ಏನೈತಂದ್ರೆ ಎಲ್ಲ ಅಡುಗೆಗೆ ಹಚ್ಚಿ ಇಟ್ಟಿದ್ದೀನಿ. ಬಿಸಿಲು ಬಿದ್ದಾಗ ಬಿಸಿಲಿಗೆ ಇಟ್ಟರೆ ಆಯ್ತು ಅಂತೇಳಿ. ಹೊರಗಡೆ ಯಾವ ರೀತಿ ಆಗೈತೆ ನೋಡ್ರಿ, ಇನ್ನು ಸೂರ್ಯ ಬಂದಿಲ್ಲ, ಆಕಾಶ ಒಂಥರ ಅದೇ ಆರೆಂಜ್ ಕಲರ್ ಬ್ಲೂ ಕಲರ್ ಕಾಣಿಸಾಕತ್ತೈತ. ಅದನ್ನೇ ಸ್ವಲ್ಪ ರೆಕಾರ್ಡ್ ಮಾಡ್ಕೊಂಡಿದ್ದು, ಯಾವ ರೀತಿ ಮಸ್ತಾಗಿ ಕಾಣಕತ್ತೈತಲ್ರಿ. ನನಗೂ ಖುಷಿ ಆಯಿತು, ನಿಮ್ಮ ಸಗಟು ಶೇರ್ ಮಾಡ್ಕೋಬೇಕಂತ ವಿಡಿಯೋ ಮಾಡ್ಕೊಂಡಿದ್ದು. ಆಕಾಶ ಒಳಗೆ ಚಂದ್ರ ಮತ್ತು ನಕ್ಷತ್ರನೂ ಕಾಣಿಸಾಕತ್ತವ್ರಿ. ನೋಡಕ್ಕೆ ಒಂಥರ ಖುಷಿ ಆಗುತ್ತೆ. ಬೆಳಗ್ಗೆ ಎದ್ಬಿಟ್ರೆ ಇದನ್ನೆಲ್ಲ ನೋಡೋಕೆ ಸಿಗ್ತೈತ್ರಿ. ಲೇಟಾಗಿ 7-8 ಗಂಟೆಗೆ ಎದ್ಬಿಟ್ರೆ ಏನೋ ನೋಡೋಕೆ ಸಿಗೋದಿಲ್ಲ. ಅಂದರೆ ಯಾವ ರೀತಿ ಇರುತ್ತೆ ಬೆಳಗ್ಗೆ ಅಂಥೇಳಿ ನೋಡೋಕೆ ಆಗೋದಿಲ್ಲಲ್ರಿ, ಲೇಟ್ ಮಾಡಿ ಎದ್ಬಿಟ್ರೆ. ಅದಕ್ಕೆ ಸ್ವಲ್ಪ ಆದಷ್ಟು ಬೆಳಗ್ಗೆ ಹೇಳೋದು ಬೆಸ್ಟ್, ಮತ್ತು ಶಾಂತ ವಾತಾವರಣ ಇರ್ತೈತ್ರಿ, ಮೈಂಡು ಫ್ರೆಶ್ ಅನಿಸುತ್ತೆ. ನಾನು ಎಲ್ಲ ಕೆಲಸ ಮುಗಿಸ್ಬಿಟ್ಟು, ಅಂದರೆ ಯೋಗ ಕೆಲಸ ಎಲ್ಲ ಮುಗಿಸಿ ಜಳಕ ಮಾಡಿ ಈಗ ಫಸ್ಟಿಗೆ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ನಾಷ್ಟಕ್ಕೆ ರೆಡಿ ಮಾಡಿ ಕೊಡ್ಬೇಕು ನೋಡಿರಿ. ನಮ್ಮ ಮನೆಯವ್ರು ಪೂಜೆ ಮಾಡ್ತಾರೆ, ನಾನು ಬರೀ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ನಾಷ್ಟಕ್ಕೆ ರೆಡಿ ಮಾಡಿ ಕೊಡ್ತೀನಿ. ನಂದು ಆದ ಕೂಡಲೇ ಅವರು ಜಳಕಕ್ಕೆ ಹೋಗ್ಯಾರು, ಜಳಕ ಮುಗಿಸ್ಕೊಂಡು ಬಂದು ಪೂಜೆ ಮಾಡ್ತಾರೆ. ಅಂದ್ರೆ ಪೂಜೆ ಮಾಡ್ಕೊಂಡು ಕುಂತ್ಬಿಟ್ರೆ ಈ ಕಡೆ ನಾಷ್ಟದ್ದು ಕೆಲಸ ಲೇಟ್ ಆಗ್ತೈತ್ರಿ. ಮತ್ತು ನಮ್ಮ ಮನೆಯವ್ರು ಜಳಕ ಮಾಡಿ ಸುಮ್ಮನೆ ಕೊಡೋಕ್ಕಿಂತ ಪೂಜೆರೇ ಆಗ್ತೈತೆ ಕೆಲಸ ಅಂತೇಳಿ ಬಿಟ್ಟಿರ್ತೀನಿ ಅಷ್ಟೇ. ಈಗ ನಾಷ್ಟಕ್ಕಿದ್ರೆ ಉಪ್ಪಿಟ್ಟು ಮತ್ತು ಚೂಡ ಮಾಡಾಕತ್ತಿದ್ದೆ. ಆ್ಯಕ್ಚುಲಿ ನಾನು ಚುಮ್ಮರಿ ಸುಸ್ಲಾ ಮಾಡ್ಬೇಕಂತ ರೆಡಿ ಮಾಡ್ಕೊಂಡಿದ್ದೆ ರೀ. ಮನು ಇದ್ರೆ ಜಿಮ್ ಮುಗಿಸ್ಕೊಂಡು ಬಂದ ತಕ್ಷಣ ನಂಗೆ ಸುಸ್ಲಾ ಬೇಡ, ಉಪ್ಪಿಟ್ಟು ಚೂಡ ಬೇಕು, ಭಾಳ ದಿವಸ ಆಯ್ತು ತಿಂದಿಲ್ಲ ಮಮ್ಮಿ ಅಂತ ಅಂದರಿ. ಚುಮ್ಮರಿ ಸುಸ್ಲಾ ಮಾಡಿದ್ದು ಮಾಡ್ಬೇಕಂತ ಅಂದ್ಕೊಂಡಿದ್ದು ಕ್ಯಾನ್ಸಲ್ ಮಾಡಿಬಿಟ್ಟು ಮತ್ತು ಉಪ್ಪಿಟ್ಟು ಚೂಡ ರೆಡಿ ಮಾಡಬೇಕಾಯ್ತು. ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಹೆಂಗೆ ಗೊತ್ತಂದ್ರೆ ಯಾವಾಗಲೂ ಕರ್ಮ್ ಅಂತೇಳಿ ಇರಬೇಕು. ಅಂದ್ರೆ ಕಟಕ್ ರೊಟ್ಟಿ ಚುಮ್ಮರಿ ಇಂಥವೇ ಇಷ್ಟ ಆಗ್ತವೆ. ಮೆತ್ತಗಾಗಿ ಅಷ್ಟೊಂದು ಇಷ್ಟ ಆಗಂಗಿಲ್ಲ. ನಮ್ಮ ಮನೆಯವ್ರಿಗೆ ಚುಮ್ಮರಿ ಸುಸ್ಲಾ ಅಂದ್ರೆ ಭಾಳ ಇಷ್ಟ ಆಗ್ತೈತಿ. ಅದಕ್ಕಾಗಿ ಅದನ್ನೇ ಮಾಡಂತ ಅಂದಿದ್ರು ಅವರು. ಮನೆಗೆ ಬಂದ ಕೂಡಲೇ ಅದನ್ನ ಕ್ಯಾನ್ಸಲ್ ಆಯಿತು. ಮತ್ತು ಉಪ್ಪಿಟ್ಟು ಚೂಡ ಮಾಡಬೇಕಾಯಿತು. ಚುಮ್ಮರಿ ಚೀಲ ತಂದಿದ್ದೆ ಅಲ್ರಿ, ಅದನ್ನ ಬಿಚ್ಚೋದನ್ನೇ ಒಂದು ಟೆಕ್ನಿಕ್ ಇರುತ್ತೆ. ಅಂದ್ರೆ ಒಂದು ಕಡೆ ಬಿಚ್ಚಿಬಿಟ್ರೆ ಅದು ಒಂದು ಸೈಡ್ ಸರಿ ಬಿಚ್ಚಂಗಿಲ್ಲ ರೀ. ಇದು ಯಾವ ಕಡೆ ಅದು ಹೊಲ್ದಿರ್ತಾರಲ್ಲ ಅದೇ ರೀತಿ ಬಿಚ್ಚಿಬಿಟ್ರೆ ಜಲ್ದಿ ಬಿಚ್ಚುತ್ತೆ. ಈಗ ಅದನ್ನ ಚೀಲ ಬಿಚ್ಚಿಬಿಟ್ಟು ಒಂದು ಸ್ವಲ್ಪ ಎಷ್ಟು ಬೇಕಲ್ಲ ಅಷ್ಟು ಚುಮ್ಮರಿ ಹಸನ್ ಮಾಡಿ ಇಟ್ಟಿದ್ದೇವೆ. ಅಂದರೆ ಸುಸ್ಲಾ ಮಾಡ್ಬೇಕಂತೇಳಿ ಇಟ್ಟಿದ್ದೀನಿ. ನಮಗೆ ಚುಮ್ಮರಿ ಸುಸ್ಲಾ ಮಾಡ್ಬೇಕಂದ್ರೆ ಅರ್ಧ kg ಚುಮ್ಮರಿ ಇದ್ರೇ ಸ್ವಲ್ಪ ಸಾಕಾಗುತ್ತೆ ರೀ. ಅಷ್ಟೇ ಸ್ವಲ್ಪ ಮಾಡಿಬಿಟ್ರೆ ಸಾಲೋದೇ ಇಲ್ಲ, ಯಾಕಂದರೆ ನಾವು ಒಂದು ಸ್ವಲ್ಪ ಜಾಸ್ತಿ ತಿಂತೀವಿ. ಅಂದರೆ ಹೊಟ್ಟೆ ತುಂಬಷ್ಟೇ ತಿನ್ಬೇಕಲ್ರಿ. ಇಷ್ಟಿಷ್ಟ ತಿಂದುಬಿಟ್ಟು ಮತ್ತು ಮಧ್ಯಾಹ್ನ ಜಲ್ದಿ ಹಸಿವಾಗ್ಬಿಟ್ಟಂದ್ರೆ ಮತ್ತು ಅಡುಗೆ ಮಾಡೋ ತನಕ ವೇಟ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ಏನೋ ತಿನ್ನೋದಾದರೂ ಹೊಟ್ಟೆ ತುಂಬ ತಿನ್ನಬೇಕಾಗುತ್ತೆ. ಈಗ ಚುಮ್ಮರಿ ಹಸನ್ ಮಾಡಿ ಇಟ್ಬಿಟ್ಟು ನೀರು ಖಾಲಿಯಾಗಿದ್ದು, ಅದಕ್ಕಾಗಿ ಬೋರ್ ಚಾಲು ಮಾಡಿ ಕುಡಿಯಾಕೂ ನೀರು ತುಂಬಿದೆ ರೀ. ಹಂಗೆ ಚುಮ್ಮರಿನ ತೊಳಿಬೇಕಂತ ಇಟ್ಟಿದ್ದೆ. ಮನು ಬಂದ ಕೂಡಲೇ ಬ್ಯಾಡ ಅಂದ ಕೂಡಲೇ ಬಿಟ್ಟೆ ರೀ. ಈಗ ಬಂದ ಕೂಡಲೇ ಏನು ಕೆಲಸ ಮಾಡ್ಯಾನ ನೋಡ್ರಿ. ಇಲ್ಲಿ ಬಟ್ಟಲೊಳಗೆ ಸ್ವಲ್ಪ ಕೊಬ್ಬರಿ ಮತ್ತು ಲವಂಗನ ಹಾಕಿ ಇಟ್ಟಿದ್ದೆ. ಅಂದರೆ ಅದು ಡಬ್ಬಿಗೆ ಹಾಕಿ ಇಟ್ಟಿಟ್ಟಿಲ್ಲ ರೀ, ಮೊನ್ನೆ ಡಬ್ಬಿ ಎದ್ಕೋಬೇಕಾಗೈತೆ ಅಂತ ಖಾಲಿ ಮಾಡಿ ಅಲ್ಲಿ ಇಟ್ಟಿದ್ದೆ. ಬಂದ ಕೂಡಲೇ ಅದನ್ನ ಚೆಲ್ಲಿ ಬಿಟ್ಟಾರೆ. ಅದಕ್ಕೆ ಅವನೇ ಚೆಲ್ಲಿದ್ದು, ಅವನೇ ಕ್ಲೀನ್ ಮಾಡಬೇಕಲ್ರಿ. ಅದಕ್ಕಾಗಿ ಕ್ಲೀನ್ ಮಾಡೋಕ್ಕೆ ಹಚ್ಚಿದ್ದು. ಅವನೇ ಹೇಳಿದ್ದು ಮಾತ್ರ, ಮಮ್ಮಿ ಅವ್ರ ಕೆಲಸ ಅವರೇ ಮಾಡ್ಕೋಬೇಕು, ನೀವು ಎಲ್ಲದಕ್ಕೂ ಹೆಲ್ಪ್ ಮಾಡಬೇಡ್ರಿ ಅಂತ ಅಂತಿರ್ತಾನೋ. ಅಂದರೆ ಬೆಳಗ್ಗೆನೂ ಅದೇ ರೀತಿ ಅಂದರಿ, ಕಾಫಿ ಮಾಡಿಕೊಡ್ಲೇನಂತ ಅಂದ್ಕೂಡಲೇ ನಮ್ಮ ಕೆಲಸ ನಾವು ಮಾಡ್ಕೊತೀವಿ, ನಿಮ್ದೇನೈತೆ ನೀವು ಮಾಡಿರಿ ಅಂತ ಅಂದ.
ಅದಕ್ಕಾಗಿ ಅವನ್ನ ಚೆಲ್ಲಿದ್ದು ಅವನ್ನ ಎಲ್ಲ ಕ್ಲೀನ್ ಮಾಡಿ ಕೊಡ್ತಾರೆ. ಈಗ ನಾನು ಉಪ್ಪಿಟ್ಟು ಮತ್ತು ಚೂಡಾನು ರೆಡಿ ಮಾಡಿದೆ ನೋಡ್ರಿ. ಇನ್ನು ಮಸ್ತಿಗೆ ನಾಷ್ಟ ಮಾಡೋದು. ತನ್ನೊಂದು ಇನ್ನೂ ಜಳಕ ಇಲ್ಲ, ಮನೊಂದು ಜಳಕ ಇಲ್ಲ ರೀ. ನಾನು ಮತ್ತು ನಮ್ಮ ಮನೆಯವರು ಜಳಕ ಮಾಡಿ ಪೂಜೆನೂ ಆಗೈತಿ, ನಾಷ್ಟ ಮಾಡಾಕತ್ತೀವಿ ನೋಡ್ರಿ. ಈಗ ಟೈಮ 8 15-20 ನಿಮಿಷ ಅಷ್ಟೇ ಆಗಿರಬೇಕು. ಯಾಕಂದರೆ ಜಲ್ದಿ ಎದ್ಬಿಟ್ರೆ ಜಲ್ದಿನೂ ನಾಷ್ಟ ಆಗುತ್ತಲ್ರಿ. ನಮ್ಮ ಮಂದಿಗೆ ಹೆಂಗೆ ಗೊತ್ತು, ಉಪ್ಪಿಟ್ಟು ಚೂಡ ಮೊಸರು ಎಲ್ಲ ಮಿಕ್ಸ್ ಮಾಡಿ ಹೊಟ್ಟಾಗಿ ಹೊಡೆಯೋದು, ಹೊಟ್ಟೆ ತುಂಬರಿ ಒಂದೊಂದು ತಾಟ. ಅವಾಗ ಹೊಟ್ಟೆ ಫುಲ್ ಆಗ್ತೈತಿ ಮತ್ತು ಜಲ್ದಿನೂ ಹಸು ಆಗಲ್ಲ ರೀ. ಈಗೆಲ್ಲರೂ ನಾಷ್ಟ ಮಾಡಾಕತ್ತೀವಿ ನೋಡ್ರಿ. ನಾಷ್ಟ ಅದು ಮಾಡಿಬಿಟ್ಟು ಟೈಮ್ ಈಗ 10:30-11 ಗಂಟೆ ಆಗಿತ್ತು. ಇನ್ನು ಅರ್ಬಿ ಅದು ತೊಳಿಬೇಕಿತ್ತು. ಬಟ್ ಫಸ್ಟಿಗಿದ್ರೆ ರೊಟ್ಟಿ ಮಾಡಿ ಇಟ್ಬಿಟ್ಟನೆ ನೆಕ್ಸ್ಟ್ ಕೆಲಸ ಎಲ್ಲ ಮಾಡಬೇಕು. ಯಾಕಂದರೆ ರೊಟ್ಟಿ ಮಾಡೋದು ಬೇಸರ ಕೆಲಸ ರೀ. ಅದಕ್ಕಾಗಿ ರೊಟ್ಟಿ ಮಾಡಿ ಎಲ್ಲ ಕೆಲಸ ಮಾಡ್ಕೊಂಡ್ರೆ ಐತಂತ ಸಜ್ಜಿ ರೊಟ್ಟಿ ಮಾಡಾಕತ್ತೀನಿ ನೋಡ್ರಿ. ಅಂದರೆ ಒಂದು 30-40 ಸಜ್ಜಿ ರೊಟ್ಟಿ ಮಾಡಿ ಇಟ್ಬಿಟ್ಟೆ ಅಂದರೆ ಒಂದು 2-3 ದಿವಸ ತನಕ ರೊಟ್ಟಿ ಮಾಡು ಟೆನ್ಷನ್ ಇರೋಂಗಿಲ್ಲ ರೀ. ಅದಕ್ಕಾಗಿ ಮತ್ತು ಸಜ್ಜಿ ರೊಟ್ಟಿ ಇಷ್ಟಪಟ್ಟು ತಿಂತಾರು ಮತ್ತು ಮಾಡೋಕ್ಕೆ ಮಾತ್ರ ಭಾಳ ಬೇಸರ ಅನ್ಸುತ್ತೆ ರೀ. ಯಾಕಂದ್ರೆ ಭಾಳ ಎಫೆಕ್ಟ್ ಬೇಕಾಗುತ್ತೆ. ತೆಳ್ಳಗಾಗಿ ಮಾಡಬೇಕು ಮತ್ತು ಸ್ವಲ್ಪ ದಪ್ಪ ಬಿಟ್ಟರೆ ಅಷ್ಟೊಂದು ಇಷ್ಟಪಡೋಂಗಿಲ್ಲ ರೀ. ಎಷ್ಟು ತೆಳ್ಳಗೆ ಮಾಡ್ತೀವಲ್ಲ ಅಷ್ಟು ಇಷ್ಟ ಆಗ್ತಾವೆ ಸಜ್ಜಿ ರೊಟ್ಟಿ ರೀ. ಎಳ್ಳು ಮತ್ತು ಉಪ್ಪು ಅರಿಶಿನ ಪುಡಿ ಎಲ್ಲ ಹಾಕಿಬಿಟ್ಟು ಮಾಡಿಬಿಟ್ರೆ ಪಲ್ಯ ಆಗಲಿ ಸಾಂಬಾರಾಗಲಿ ಇದ್ಬಿಟ್ರೆ ಮಸ್ತಾಗಿ ಸಜ್ಜಿ ರೊಟ್ಟಿ ಮ್ಯಾಲೆ ಸ್ವಲ್ಪ ಅನ್ನ ಊಟ ಮಾಡಿಬಿಟ್ರೆ ಹೊಟ್ಟೆ ತುಂಬತೈತಿ. ಅದಕ್ಕಾಗಿ ಸ್ವಲ್ಪ ಜಾಸ್ತಿನೇ ಮಾಡಿ ಇಡಾಕತ್ತಿದ್ದು. ಈಗ 2 ತವಿ ಇಟ್ಬಿಟ್ಟು ಮಾಡಿಬಿಟ್ಟೆ ಅಂದರೆ ಜಲ್ದಿ ಆಗ್ತಾವ್ರಿ. ಇಲ್ಲಾಂದರೆ ನಾನು 2 ತಾಸು ತನಕ ನಿಂದಿರ್ಬೇಕಾಗುತ್ತೆ. ಅಂದರೆ ನಿಂದ್ರೋಕ್ಕಿಂತ ರೀ ಈ ಕಡೆ ಎಲ್ಲನೂ ಕೈ ಕಾಲು ಕಣ್ಣು ಎಲ್ಲ ಆ್ಯಕ್ಟಿವಾಗಿ ಇಟ್ಕೋಬೇಕು. ಅಂದರೆ ಈ ಕಡೆ ರೊಟ್ಟಿನೂ ಬಡಿಬೇಕು, ಈ ಕಡೆ ಬೆನೆಸ್ಬೇಕು ಮತ್ತು ಎಲ್ಲನೂ ನೋಡಬೇಕಾಗುತ್ತಲ್ಲ. ಅದಕ್ಕಾಗಿ ಸ್ವಲ್ಪ ಹೈರಾಣ ಅನ್ನಿಸ್ತಿರ್ತೈತಿ. ಆದರೆ ಕುಂತು ಮಾಡಿಬಿಟ್ರೆ ಅಷ್ಟೊಂದೇನು ಹೈರಾಣ ಅನ್ಸಂಗಿಲ್ಲ. ಒಂದು ನಮಗೂ ಈಗ ರೊಟ್ಟಿ ಕುಂತು ಮಾಡೋದು ಸ್ವಲ್ಪ ರೂಢಿ ತಪ್ಪೈತೆ ಆದರೆ ಅದು ಜಲ್ದಿ ಆಗೋದೇ ಇಲ್ಲ. ರೊಟ್ಟಿ ಮಾಡಿಬಿಟ್ರೆ ಜಲ್ದಿ ಆಗ್ತಾವೆ. ಈಗ ಫೈನಲಿ ರೊಟ್ಟಿನೂ ರೆಡಿ ಮಾಡಿಟ್ಟೆ ನೋಡ್ರಿ. ಒಂದು 40 ರೊಟ್ಟಿ ಆಗಿರ್ಬೇಕಂತ ಅನಿಸುತ್ತೆ, ಎಣಿಸಿಲ್ಲ ನಾನೇನ್ರಿ. ಈಗ ರೊಟ್ಟಿ ಎಲ್ಲ ಮಾಡಿಬಿಟ್ಟು ಮತ್ತು ಪಲ್ಯ ಸಾಂಬಾರೆಲ್ಲ ಬೇಕಲ್ರಿ. ರೊಟ್ಟಿ ಇದ್ಬಿಟ್ರೆ ಹೆಂಗೆ ನಡಿತೈತಿ. ಅದಕ್ಕೆ ಬೆಂಡಿಕಾಯಿ ಪಲ್ಯ ಮತ್ತು ಟೊಮೆಟೊ ಚಟ್ನಿ ಪಾಲಕ್ ಸಾರು ಮಾಡ್ಕೋದಂತ ಅಂದ್ಕೊಂಡಿದ್ದೀನಿ ರೀ. ಮ್ಯಾಲೆ ಸ್ವಲ್ಪ ಅನ್ನ ಮಾಡ್ರಾಯ್ತು. ಫಸ್ಟಿಗಿದ್ರೆ ಪಾಲಕ್ ಮತ್ತು ಟೊಮೆಟೊ ಬ್ಯಾಳಿ ಎಲ್ಲ ಹಾಕಿಬಿಟ್ಟು ಕುದಿಸಾಕಿ ಇಟ್ಟಿದ್ದೀನಿ. ಅದನ್ನ ಸಾಂಬಾರು ಮಾಡ್ಕೊಂಡ್ಬಿಟ್ಟು ಅದೇ ಕುಕ್ಕರ್ ಒಳಗೆ ಅನ್ನಕ್ಕೆ ಇಟ್ರಾಯ್ತು. ಈಗ ಬೆಂಡೆಕಾಯಿನೂ ಹುರ್ಕೊಂಡೆ ರೀ. ಆ ಕಡೆ ಬೆಂಡೆಕಾಯಿ ತೆಗೆದ್ಬಿಟ್ಟು ಅದ ತವಿ ಒಳಗೆ ಟೊಮೆಟೊ ಚಟ್ನಿ ಮಾಡ್ಬೇಕಂತಾರೆ. ರೊಟ್ಟಿ ಸಂಗಟ ಯಾವುದೇ ಚಟ್ನಿ ಇದ್ಬಿಟ್ರೆ ಮಸ್ತ್ ಆಗ್ತೈತಿ. ಅಂದರೆ ಪಲ್ಯಕ್ಕಿಂತ ಚಟ್ನಿ ಇಷ್ಟಪಡ್ತಾರೆ. ಅದಕ್ಕಾಗಿ ಟೊಮೆಟೊನು ಬೆನ್ಸಾಕಿ ಇಟ್ಟಿದ್ದೀನಿ, ಅಂದರೆ ಹುರ್ಯಾಕೆ ಇಟ್ಟಿದ್ದೀನಿ ರೀ. 2 ಭಾಗ ಮಾಡಿ ಕಟ್ ಮಾಡಿಬಿಟ್ಟು ಅದನ್ನ ನೆಕ್ಸ್ಟ್ ಟೈಮ ಈ ರೆಸಿಪಿನ ಶೇರ್ ಮಾಡ್ಕೊತಿದ್ರಿ. ಭಾಳ ಮಸ್ತ್ ಆಗ್ತೈತಿ. ಇವತ್ತು ರೆಸಿಪಿ ಶೇರ್ ಮಾಡೋಕ್ಕೆ ಮನಸ್ಸೇ ಇದ್ದಿದ್ದಿಲ್ಲ. ಯಾಕಂದರೆ ಸ್ವಲ್ಪ ನೀಟಾಗಿ ಎಲ್ಲನೂ ತೋರಿಸ್ಬೇಕಾಗುತ್ತಲ್ರಿ. ಅದಕ್ಕಾಗಿ ವಿಡಿಯೋ ಮಾಡೋಕ್ಕೂ ಆಗಿತ್ತಿಲ್ಲ. ವಿಡಿಯೋ ಮಾಡ್ಬೋದು, ಬಟ್ ಎಡಿಟಿಂಗ್ ಮಾಡೋದಾಗ ಏನೈತಲ್ರಿ, ಏನದು ಸರಿಯಾಗಿ ಬರ್ಲಿಕ್ಕಂದ್ರೆ ಕನ್ಫ್ಯೂಸ್ ಆಗ್ತಿರ್ತೈತಿ ಯಾವ ರೀತಿ ಹೇಳ್ಬೇಕಂತೇಳಿ ನೀಟಾಗಿ ತೋರಿಸ್ಲಿಕ್ಕಂದ್ರೆ. ಈಗ ಫೈನಲಿ ಇಷ್ಟು ರೊಟ್ಟಿ ಆಗ್ಯಾವ ನೋಡ್ರಿ. ಅದನ್ನ ಸೈಡಿಗೆ ಇಟ್ಬಿಟ್ಟು, ಅಂದರೆ ಅಲ್ಲಿ ಹಂಗೆ ಇಟ್ಟಿದ್ಯಲ್ರಿ, ಒಂದ್ರ ಮೇಲೆ ಒಂದು ಇಟ್ಬಿಟ್ರೆ ಸಜ್ಜಿ ರೊಟ್ಟಿ ಮೆತ್ತಗೆ ಆಗ್ಬಿಡ್ತಾವೆ. ಇದೇ ರೀತಿ ಹಾರಾಕಬೇಕಾಗುತ್ತೆ. ಅದಕ್ಕಾಗಿ ಎಷ್ಟು ತನಕ ಹಾರಾಕಿದ್ದೆ ಅವನ್ನ ಇಟ್ಬಿಟ್ಟು ಈಗ ಸಾಂಬಾರು ಮತ್ತು ಬೆಂಡೆಕಾಯಿ ಪಲ್ಯನೂ ರೆಡಿ ಐತ್ರಿ. ಟೊಮೆಟೊನೂ ಹುರಿದು ಇಟ್ಟಿದ್ದೀನಿ. ಇನ್ನು ಚಟ್ನಿ ಮತ್ತು ಸಾಂಬಾರು ಅಷ್ಟು ಮಾಡ್ಕೊಂಡ್ಬಿಡ್ತೀನಿ. ಮಸ್ತಾಗಿ ಊಟ ಮಾಡೋದ್ರಿ. ಅನ್ನ ಅಷ್ಟು ಮಾಡಿಬಿಟ್ಟು ಟೈಮ್ ಹಾನಟ್ಟಿಗೆ ಆಗೇ ಬಿಡ್ತೈತಿ. ನಾವು ಎಷ್ಟೇ ಫಾಸ್ಟ್ ಮಾಡಿಬಿಟ್ರೂ ಇವತ್ತು ಪಾಲಕನ್ನು ಜಾಸ್ತಿ ಹಾಕಿ ಬ್ಯಾಳಿ ಸ್ವಲ್ಪ ಹಾಕಿಬಿಟ್ಟು ಸಾಂಬಾರು ಮಾಡಿದ್ವು. ಅಂದ್ರೆ ಪಾಲಕ್ ಜಾಸ್ತಿ ಇತ್ತಂತ ಹೇಳಿ ಈಗ ಸಾಂಬಾರನ್ನೂ ರೆಡಿ ಮಾಡಿ ಇಟ್ಬಿಟ್ಟು ಅನ್ನಕ್ಕೂ ಇಟ್ಟಿದ್ದೀನಿ ರೀ. ಫಸ್ಟಿಗೆ ಈಗ ರೊಟ್ಟಿ ಹಾಕಿಬಿಟ್ಟು ಊಟ ಮಾಡ್ರೈತಂತ ರೊಟ್ಟಿ ಹಾಕಕ್ಕೆ ಬಂದಿದ್ದೀನಿ ನೋಡ್ರಿ. ಅಂದರೆ ಇದು ಭಾಳ ದಿವಸ ಆಯಿತು. ಅದಕ್ಕೆ ಕಾಲಿಗೆ ಯಾರೋ ಕಲ್ಲು ಒಗೆದ್ಬಿಟ್ಟಾರೋ, ನಡ್ಯಾಕೆ ಅಷ್ಟೊಂದು ಆಗಂಗಿಲ್ಲ ರೀ. ಮನ್ಕೊಂಡೇ ಇರ್ತೈತಿ ಜಾಸ್ತಿ. ಅಂದರೆ ನಡೀತೈತಿ ಅಷ್ಟೊಂದೇನು ಏನು ಒಂದು ಕಾಲಿಗೆ ಪೆಟ್ಟಾಗೈತಿ, ಅಲ್ಲೇ ಮನ್ಕೊಂಡಲ್ಲೇ ತಿಂತೈತಿ. ಎದ್ದು ಕೂಡಂದ್ರೆ ಕೂಡಲಾಗಿತ್ತು. ಅದೇ ರೀತಿ ಮಾಡೋದ್ರಿ. ಅಂದರೆ ಡೈಲಿ ಬೆಳಗ್ಗೆ ಮಧ್ಯಾಹ್ನ ಅದಕ್ಕೆ ಊಟಕ್ಕೆ ಹಾಕ್ತೀವಲ್ಲ, ಭಾಳ ದಿವಸದಿಂದ ಇಲ್ಲೇ ಐತಿ, ಎಲ್ಲಿ ಹೋಗಿಲ್ಲ ರೀ. ಅಂದರೆ ಕಾಲಿಗೆ ಪೆಟ್ಟಾಗೈತಿ ಅಂತೇಳಿ ಈಗ ಅದಕ್ಕೂ ರೊಟ್ಟಿ ಹಾಕಿ ಬಂದುಬಿಟ್ಟು ನಾನು ಊಟ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಅಂದರೆ ಮಸ್ತಾಗೆ ಟೊಮೆಟೊ ಚಟ್ನಿ, ಬೆಂಡೆಕಾಯಿ ಪಲ್ಯ, ಅಗಸಿ ಹಿಂಡಿ, ಅನ್ನ ಮತ್ತು ಪಾಲಕ್ ಸಾರು, ಸೌತೆಕಾಯಿ, ಮೂಲಂಗಿ, ಗಜ್ರಿ, ಮೆಂತ್ಯ ಪಲ್ಯ, ಸಜ್ಜಿ ರೊಟ್ಟಿ ಇದನ್ನೆಲ್ಲ ಪ್ಲೇಟ್ ಮನು ರೆಡಿ ಮಾಡಿಕೊಟ್ಟಿದ್ದು ನೋಡ್ರಿ. ಇವತ್ತು ಪ್ಲೇಟ್ ರೆಡಿ ಮಾಡೋಕ್ಕೆ ಹೋಗಿದ್ದಿಲ್ಲ, ನಾನು ಕುಂತಿದ್ದೆ ರೀ. ಮಮ್ಮಿ ನೀವು ರೆಸ್ಟ್ ಮಾಡಿರಿ, ನಾನು ಪ್ಲೇಟ್ ಹಚ್ಕೊಂಡು ಬಂದು ಕೊಡ್ತೀನಂತಂದ ಪ್ಲೇಟ್ ಹಚ್ಕೊಂಡ್ಬಂದು ಕೊಟ್ಟ ನೋಡ್ರಿ. ಅಷ್ಟು ಮಸ್ತಾಗೆ ಪ್ಲೇಟ್ ರೆಡಿ ಮಾಡ್ಯಾನಿಲ್ಲ ರೀ. ನಿಮಗೂ ಇಷ್ಟ ಆಗಿತ್ತಿಲ್ಲ ಕೇಳಾಕತ್ತಿದ್ದು ಅದಕ್ಕೆ ರೀ. ನನಗಂತೂ ಇಷ್ಟ ಆಯಿತು.
ಈಗ ಊಟನೂ ಆಯ್ತು ನೋಡ್ರಿ. ಇದನ್ನೆಲ್ಲ ಇನ್ನೂ ಕ್ಲೀನ್ ಮಾಡ್ಕೋಬೇಕು. ನಮ್ಮ ಮನೆಯವರು ಬಂದರು ಅಂದರೆ 2:30 ಆಗಿ ಹೋಗಿತ್ತು. 3 ಗಂಟೆ ಆಗಕ್ಕೆ ಬಂದಿತ್ತು. ನಮ್ಮ ಮನೆಯವರು ಬಂದು ಅವರಿಗೆ ಊಟಕ್ಕೆ ಹಚ್ಕೊಟ್ಬಿಟ್ಟು ಜಿಲೇಬಿ ತಂದಿದ್ರೆ ಮಸ್ತಾಗಿ ಬಿಸಿ ಬಿಸಿ ಜಿಲೇಬಿ ಇದ್ದಿಲ್ಲ, ಅದಕ್ಕೆ ಫಸ್ಟಿಗೆ ತಿಂದ್ಬಿಡೋಣಂತೆ ನಾನು 1-2-3 ಪೀಸ್ ತಿಂದ್ಬಿಟ್ಟು ಇನ್ನು ಕ್ಲೀನಿಂಗ್ ಕೆಲಸ ಎಲ್ಲನೂ ಆಯಿತು. ತನು ಇದ್ರೆ ಸಂಜೆ ಮುಂದಾಗ ಚೂಡ ಮಾಡ್ಕೊಂಡು ತಿನ್ನಕ್ಕಂತ ನೋಡ್ರಿ, ನಮಗೂ ಕೊಡ್ತಾಳು. ಅಂದ್ರೆ ಮನು ಇದ್ರೆ ಹೊರಗಡೆ ಹೋಗಿದ್ದ, ನನಗೆ ಮತ್ತು ಅವ್ರ ಪಪ್ಪಾಗ ತಾನು ಮಾಡ್ಕೊಂಡು ತಿಂದ್ರೈತಂತ ಮಾಡಾಕತ್ತಿದ್ಲು. ಅಂದ್ರೆ ಮನ್ಯಾಗ ಚುಮ್ಮರಿ ಇದ್ಬಿಟ್ರೆ ಸ್ನ್ಯಾಕ್ಸ್ ಮಾಡು ಟೆನ್ಷನ್ ಇರಂಗಿಲ್ಲ ರೀ, ಅವರೇ ಮಾಡ್ಕೊಂಡ್ಬಿಡ್ತಾರೆ. ಮತ್ತು ಬೇರೆದ್ದು ಏನರ ಮಾಡ್ಬೇಕಂದ್ರೆ ನನಗೆ ಹಚ್ತಾರೆ. ಹಾಗಾಗಿ ಚುಮ್ಮರಿ ತಿಂದ್ಬಿಟ್ಟು ರಾತ್ರಿ ಅದನ್ನೇ ಊಟನೂ ಮಾಡಿದ್ವಿ. ರೊಟ್ಟಿ ಪಲ್ಯ ಎಲ್ಲ ಇತ್ತಲ್ರಿ. ಇನ್ನು ಮನು ಇದ್ರೆ ನಾಳೆಗೆ ಗಣರಾಜ್ಯೋತ್ಸವ ಐತೆ ಅಂತ ಎಲ್ಲ ಬೂಟ ಪಾಲಿಷ್ ಮಾಡಾಕತ್ತ ನೋಡ್ರಿ. ಅವು ಬಿಸಿನೀರಾಗ ಹಾಕಿಬಿಟ್ಟು ತೊಳೆದ್ಬಿಟ್ಟಿದ್ದೆಲ್ಲ ನಾನು, ಹೀಗಾಗಿ ಫುಲ್ ಬಿಳಿ ಆಗಿದ್ದು. ಅವ್ರ ಸೀನಿಯರ್ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಚಿಡು, ಬೆಳಗ್ಗೆ ಮತ್ತೊಂದು ಸಲ ಪಾಲಿಷ್ ಮಾಡು ಚಲೋ ಆಗ್ತಾವಂತ ಅಂದಿದ್ರಂತ. ಅದಕ್ಕಾಗಿ ಪಾಲಿಷ್ ಮಾಡಾಕತ್ತಾನ. ಅಂದ್ರೆ ಕೊಬ್ಬರಿ ಎಣ್ಣೆ ಹಚ್ಚಿಡಾಕತ್ತ. ಅಂದ್ರೆ ನಮ್ಮ ಮನೆಯವ್ರ ಕಡೆ ಬೈಸ್ಕೊಂಡು ಅಂದರೆ ಲೇಟ್ ಆಗಿಬಿಟ್ಟಿತ್ತು, 9:30 ಆಗಿತ್ತು. ಏನು ಸೌಂಡ್ ಮಾಡಾಕತ್ತಿ ಸುಮ್ಮನೆ ಮನ್ಕೋದ್ಬಿಟ್ಟಂತ ಬೈದರು. ಹೀಗಾಗಿ ಹಿತ್ತಲ ಬಾಗಿಲ ಕಡೆ ಬಂದುಬಿಟ್ಟು ಆ ಮಾತೆಗೆ ಕೊಬ್ಬರಿ ಎಣ್ಣೆ ಹಚ್ಕೊತ ಕುಂತಿದ್ದಾರೆ. ಇನ್ನು ಇವತ್ತಿನ ಇದೂ ಇಲ್ಲೇ ಮುಗಿಸೋದ್ರೆ ಇವತ್ತಿನ ಇದು ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಪೋರ್ಟ್ ಮಾಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ.